ಕ್ರಿಕೆಟಿಗ ಸಂಕಷ್ಟದಲ್ಲಿರುವ ವಿನೋದ್ ಕಾಂಬ್ಳೆ ಅವರು ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಪಡೆಯಲಿದ್ದಾರೆ. ಅವರು ಕಳೆದ ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ವಿನೋದ್ ಕಾಂಬ್ಳೆ ಆರೋಗ್ಯದಲ್ಲಿ ಹಠಾತ್ ಏರುಪೇರು ಉಂಟಾದ ಕಾರಣ ಅವರು ಹಲವು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಉಳಿಯಬೇಕಾಗಿತ್ತು. ಈಗ ವಿನೋದ್ ಕಾಂಬ್ಳೆ ಅವರಿಗೆ ಆರ್ಥಿಕ ನೆರವು ನೀಡಲು ಮಾಜಿ ದಿಗ್ಗಜಿಗ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಮುಂದಾಗಿದ್ದಾರೆ. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ವಿನೋದ್ ಕಾಂಬ್ಳೆ ಅವರಿಗೆ ಈ ಕಷ್ಟದ ಸಮಯದಲ್ಲಿ ಸುನಿಲ್ ಗವಾಸ್ಕರ್ ಅವರಿಂದ ಸಹಾಯ ಸಿಕ್ಕಿದೆ. ಮೂತ್ರದ ಸೋಂಕು ಮತ್ತು ಹೊಟ್ಟೆ ನೋವು ಕಾಣಿಸಿಕೊಂಡ ನಂತರ ಕಾಂಬ್ಳೆ ಅವರನ್ನ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಾಂಬ್ಳೆ ಸುಮಾರು 2 ವಾರಗಳ ಕಾಲ ಥಾಣೆಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಬಳಿಕ ಜನವರಿ 1ರಂದು ಡಿಸ್ಚಾರ್ಜ್ ಆಗಿದ್ದರು. ಕಳೆದ ಕೆಲವು ವರ್ಷಗಳಿಂದ ಕಾಂಬ್ಳೆ ಆರ್ಥಿಕ ಸಂಕಷ್ಟದ ಜೊತೆ ಹಲವು ಆರೋಗ್ಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಅವರು 2013ರಲ್ಲಿ 2 ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ವಿನೋದ್ ಕಾಂಬ್ಳೆ ಸಚಿನ್ ತೆಂಡೂಲ್ಕರ್ ಅವರ ಬಾಲ್ಯದ ಸ್ನೇಹಿತ. ಕಾಂಬ್ಳೆ ಅನಾರೋಗ್ಯದ ಸಮಯದಲ್ಲಿ ಸಚಿನ್ ಅವರ ಬೆಂಬಲವನ್ನು ಪಡೆದಿದ್ದರು. ಕಾಂಬ್ಳೆಯ 2 ಶಸ್ತ್ರಚಿಕಿತ್ಸೆಗಳಿಗೆ ಅವರು ಆರ್ಥಿಕ ನೆರವು ನೀಡಿದರು. ಇದನ್ನು ಸ್ವತಃ ಕಾಂಬ್ಳೆ ಬಹಿರಂಗಪಡಿಸಿದ್ದಾರೆ. ಈಗ ಗವಾಸ್ಕರ್ ಅವರಿಗೆ ಸಹಾಯ ಮಾಡಲು ಕೈ ಚಾಚಿದ್ದಾರೆ.